ಪಟ್ಟಣದ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಗಣ್ಯರೆಲ್ಲ ಸೇರಿ ಉದ್ಘಾಟನೆ ನೆರವೇರಿಸಿದರು. ನಂತರ ಉದ್ಘಾಟನೆ ನೆರವೇರಿಸಿದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿ ಡಾ ಜಯಪ್ಪ ಹೊನ್ನಾಳಿ ಹಾಗೂ ಮುಖ್ಯ ಅತಿಥಿಗಳಾದ ಕೃಷಿ ವಿಜ್ಞಾನಿ ಡಾ ವಸಂತ್ ಕುಮಾರ್ ತಿಮ್ಮಕಾಪುರ ಮಾತನಾಡಿದರು. ಶಾಲಾ ಅಭಿವೃದ್ಧಿ ಸಮಿತಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಸುಧಾ ಮೃತ್ಯುಂಜಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿ ಹರೀಶ್, ಜೆಎಸ್ಎಸ್ ಕಾಲೇಜ್ ಪ್ರಿನ್ಸಿಪಾಲ್ ಮಹದೇವಸ್ವಾಮಿ, ಜೆಎಸ್ಎಸ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ನಾಗರತ್ನಮ್ಮ, ಜೆಎಸ್ಎಸ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಜಯಣ್ಣ, ಶಿಕ್ಷಕರಾದ ಗುರುಪ್ರಸಾದ್, ಕೃಷ್ಣಮೂರ್ತಿ, ಪ್ರವೀಣ್, ಅಶೋಕ್, ಮಂಜುನಾಥ್, ಸುರೇಶ್, ಅಶೋಕ್, ಬಿ ಜಯಲಕ್ಷ್ಮಿ, ಎಸ್ ಶೋಭಾ, ಸ್ನೇಹ, ಸ್ತ್ರೀ ಸಮಾಜದ ಅಧ್ಯಕ್ಷೆ ಸೀಮಾ, ಪುಷ್ಪಲತಾ, ಶೀಲಾ, ರಶ್ಮಿ, ಬೋಧಕೇತರ ವೃಂದ ಮತ್ತು ಶಾಲಾ ಮಕ್ಕಳು ಹಾಗೂ ಪೋಷಕರು ಹಾಜರಿದ್ದರು. ನಾವು ಪಠ್ಯದಲ್ಲಿರುವಾಗ ಸಾಧನೆಯನ್ನು ನಾವು ಅನುಕರಿಸೋದಕ್ಕೆ ಆಗೋದಿಲ್ಲ. ಅಂತಹ ವ್ಯಕ್ತಿ ನಮ್ಮ ಕಣ್ಮುಂದೆ ಯಾರಿದ್ದಾರೆ ಅಂತಂದರೆ, ಒಬ್ಬರು ಅವರಿವತ್ತು ದಿವಂಗತರಾಗಿದ್ದರೂ ಕೂಡ ಅವರು ಜೀವಂತವಾಗಿದ್ದಾರೆ. ಅವ್ರು ಯಾರು ಅಂದರೆ ಡಾಕ್ಟರ್ ಮೃತ್ಯುಂಜಯಪ್ಪನವರು. ಡಾಕ್ಟರ್ ಮೃತ್ಯುಂಜಯಪ್ಪನವರು ಎಲ್ಲರ ರೀತಿಯ ವೈದ್ಯರಲ್ಲ. ಅವರು ಈಗ ಅನೇಕ ಸಾವಿರಾರು ಜನ ಡಾಕ್ಟರ್ಗಳಾಗ್ತಾರೆ. ಈಗಿನ ಕಾಲದಲ್ಲಿ ಡಾಕ್ಟರ್ ಆಗೋದು ಅಂದರೆ ಯಾಕೆ ಅಂತ ಅಂದರೆ, ಒಂದು ಹಣ ಗಳಿಸೋದಕ್ಕೆ, ಇನ್ನೊಂದು ಸಮಾಜದಲ್ಲಿ ಒಂದು ಗೌರವ ಇರುತ್ತೆ ಅನ್ನೋದಕ್ಕೋಸ್ಕರ. ಇನ್ಯಾವ ಉದ್ದೇಶ ಇರೋದಿಲ್ಲ ಅವ್ರಿಗೆ. ಆದರೆ ಡಾಕ್ಟರ್ ಮೃತ್ಯುಂಜಯಪ್ಪನವರು ನನ್ನ ರೀತಿಯ MSc ಬಾಟ್ನಿ ಓದ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವರಿಗೆ ಮೆಡಿಕಲ್ ಸೀಟು ಕೂಡ ಸಿಗುತ್ತೆ. ಹಾಗಾಗಿ ಅರ್ಧ MSc ಬಿಟ್ಟು ಅವರು MBBS ಮಾಡಿ, MBBS ಮಾಡಿದ ನಂತರ ಅವರಿಗಿದ್ದ ಒಂದು ಸೌಕರ್ಯದಲ್ಲಿ ಅವರು ಮೈಸೂರಿನಲ್ಲೋ ಅಥವಾ ಬೆಂಗಳೂರಿನಲ್ಲೋ ಹೋಗಿ ಹಣವನ್ನು ಭಾಳ ಸಂಪಾದನೆ ಮಾಡ್ಬೋದಿತ್ತು. ದೊಡ್ಡ ನರ್ಸಿಂಗ್ ಹೋಮ್ ಅಥವಾ ಆಸ್ಪತ್ರೆಯನ್ನೇ ಕಟ್ಟಿಸ್ಬೋದಿತ್ತು. ಆದರೆ ಅವರು ಏನು ಮಾಡ್ತಾರೆ ಅಂತಂದರೆ, ಸರಗೂರಿನಂಥ ಅತ್ಯಂತ ಕಾಡಿನಂಚಿನ ಒಂದು ಊರಿಗೆ ಬಂದು ಇಲ್ಲಿ ಬಡವ ಬಲ್ಲಿದರ, ದೀನ ದಲಿತರ ಆರೋಗ್ಯ ಸೇವೆ ಮಾಡಬೇಕು, ಅವರ ರೋಗ ರುಜಿನಗಳನ್ನು ಗುಣಪಡಿಸಬೇಕು, ಅವರ ನೋವುಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅವರು ಇಲ್ಲಿಗೆ ಬಂದು ಇಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅಥವಾ ಕೆಲವರಿಗೆ ಅನೇಕರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡೋದಲ್ಲದೆ ಇಲ್ಲಿಯ ಸಮಾಜದ ಅವಿಭಾಜ್ಯ ಅಂಗವಾಗಿ ಹೋಗ್ತಾರೆ ಸರಗೂರಿನಲ್ಲಿ. ಅಷ್ಟೇ ಅಲ್ಲ, ಅವರ ಒಂದು ವೈದ್ಯ ವೃತ್ತಿಯಿಂದ ಎಷ್ಟು ಜನ ಬದುಕಿ ಉಳಿದಿದ್ದಾರೋ ಅವರೆಲ್ಲರೂ ಕೂಡ ಅವ್ರಿಗೆ ಮಕ್ಕಳಿದ್ದಂಗೆ. ಅವರು ಬರೀ ಮನುಷ್ಯರನ್ನು ಮಾತ್ರ ಬೆಳೆಸಲಿಲ್ಲ, ಮನುಷ್ಯರನ್ನು ಮಾತ್ರ ಉಳಿಸಲಿಲ್ಲ. ಅವರು ಇಲ್ಲಿ ಕಾಡಿನ ಅಂಚಾದರೂ ಕೂಡ ಇಲ್ಲಿ ಅವರು ತಮ್ಮ ಪರಿಸರ ಪ್ರೇಮವನ್ನು, ವೃಕ್ಷ ಪ್ರೇಮವನ್ನು ಅವರು ಮೆರೆದರು. ಇಲ್ಲಿ ನಿಮ್ಮ ಹಿಂದೆ ಏನಿದೆ ತೇಗದ ತೋಪು, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇವತ್ತು ತೇಗದ ಮರಗಳು ನಶಿಸಿ ಹೋಗುತ್ತಿರುವಂಥ ಒಂದು ಸಂದರ್ಭದಲ್ಲಿ ಅವರು ಆಗಲೇ ಅದನ್ನು ಆಲೋಚನೆ ಮಾಡಿ ಇಲ್ಲಿ ಸಾವಿರಾರು ತೇಗದ ಮರಗಳನ್ನು, ರಸ್ತೆ ಬದಿಯ ಮರಗಳನ್ನು ನೆಟ್ಟು ಅವರು ಸಾಲದ ಮರದ ತಿಮ್ಮಕ್ಕನ ತಮ್ಮನ ಅಥವಾ ಅಣ್ಣನೋ ಆ ರೀತಿಯಲ್ಲಿ ಅವರು ಬದುಕಿದವರು. ನಾವಿರಬೇಕು. ಇವತ್ತಿನ ಸಮಾಜದಲ್ಲಿ ಹಣ ಮಾಲೀಕ ಆಗಿದೆ, ಗುಣ ಗುಲಾಮ ಆಗಿದೆ ಅಂತ ಬಹಳ ಸಂದರ್ಭ ಸೂಕ್ಷ್ಮವಾಗಿದೆ ನಮ್ಮ ಮುಂದೆ. ಇವತ್ತು ಗುಣಕ್ಕೆ ಇರುವ ಗೌರವ ಹಣಕ್ಕೆ ಇರುವ ಗೌರವಕ್ಕಿಂತ ಕಡಿಮೆ ಇದೆ. ನಮಗೆ ನಮ್ಮ ಸಮಾಜದಲ್ಲಿ ಹಣ ಮಾಲೀಕನಾಗಿ ಗುಣ ಗುಲಾಮನಾಗ್ತಾ ಇರೋದು ದೌರ್ಭಾಗ್ಯದ ವಿಚಾರ. ನಾವು ನೀವು ಸೇರಿ ಈಗ ಮತ್ತೆ ಮಾಡಬೇಕಾಗಿರೋದು ಗುಣವನ್ನು ಮಾಲೀಕನನ್ನಾಗಿ, ಹಣವನ್ನು ಗುಲಾಮನನ್ನಾಗಿ. ಇವತ್ತು ಹಣದ ಬೆನ್ನತ್ತಿದ ಲೋಕ ಗುಣವನ್ನು ಕಳ್ಕೊಳ್ತಾ ಇದೆ. ಹೇಗಾದರೂ ಸರಿ ಹಣ ಮಾಡಿದ್ರೆ ಸಾಕು, ಅದಕ್ಕೆ ಗೌರವವನ್ನು ಕೊಡುವಂಥ, ಜೈಲಿನಿಂದ ಹೊರಬಂದವರಿಗೂ ಕೂಡ ಏನೆಲ್ಲ ವಾದ್ಯ ಘೋಷಗಳೊಂದಿಗೆ ವಾಪಸ್ ಊರಿಗೆ ಕರೆದು ಬರುವಂಥ ಒಂದು ಕೆಟ್ಟ ಸಂಸ್ಕೃತಿ, ಒಂಥರ ಭಾಳ ಖೇದಕರವಾದಂಥ ಒಂದು ಸಂಪ್ರದಾಯ ಬೆಳೆದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ನಾವು ಗುಣ ಮುಖ್ಯವಾದದ್ದು ಹಣವಲ್ಲ ಅನ್ನೋದನ್ನು, ಜೊತೆಗೆ ಸಂಸ್ಕಾರ ಮುಖ್ಯ ಅಕ್ಷರಕ್ಕಿಂತ ಅನ್ನೋದನ್ನು ಹೇಳ್ಕೊಡ್ಬೇಕಾಗಿದೆ.
ಇವತ್ತು ಅದರ ಜರೂರತ್ತಿದೆ. ಯಾಕಾಗಿ ಅಂದರೆ ನಮ್ಮ ಮಕ್ಕಳು ಹಾದಿ ತಪ್ತಾ ಇದ್ದಾರೆ, ನಮ್ಮ ಕೈ ಬಿಟ್ಟು ಹೋಗ್ತಾ ಇದ್ದಾರೆ, ರೀಲ್ ಸಂಸ್ಕೃತಿಗೆ ಒಗ್ಗಿಕೊಳ್ತಾ ಇದ್ದಾರೆ, ರಿಯಲ್ ಸಂಸ್ಕೃತಿ ದೂರವಾಗ್ತಾ ಇದೆ. ಮಾರ್ಕ್ಸ್ ಹಿಂದೆ ಬಿದ್ದಿರುವ ಮಕ್ಕಳು ರಿಮಾರ್ಕ್ಸ್ ಇಲ್ಲದ ಜೀವನವನ್ನ ಮರೆತು ಬಿಟ್ಟಿದ್ದಾರೆ. ಮಾರ್ಕ್ಸ್ಗಿಂತ ರಿಮಾರ್ಕ್ಸ್ ಇಲ್ಲದ ಜೀವನ ಬಹಳ ಮುಖ್ಯ. ನೀವು ಅಂಕಗಳನ್ನು ಪಡೆಯುವುದರ ಜೊತೆಗೆ ಬದುಕನ್ನ ಸುಂದರಗೊಳಿಸಿಕೊಳ್ಳಲಿಕ್ಕೆ ಬೇಕಾಗುವ ಸಂಸ್ಕಾರವನ್ನು ಕೂಡ ಪಡ್ಕೋಬೇಕು. ಇಲ್ಲದೆ ಹೋದ್ರೆ ನೀವು ಕಂಪ್ಯೂಟರ್ಗಳಾಗ್ತೀರಿ. ಉಸಿರಾಡುವ ಕಂಪ್ಯೂಟರ್ಗಳಿಂದ ನಮಗೆ ಏನೂ ಆಗಬೇಕಾಗಿಲ್ಲ. ನಮ್ಮ ದೇಶ